Hello all, welcome back to the channel Vidya Create. So after so many days ಅಂತಾನೆ ಹೇಳ್ಬೋದು ಈಗ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡತ್ತೀನಿ. ವೆರಿ ಇನ್ಫಾರ್ಮೇಶನ್ ವಿಡಿಯೋ ಅಂತಾನೆ ಹೇಳ್ತೀನಿ. ಅಂಡ್ ಇದು ಫಸ್ಟ್ ಟೈಮ್ ನಾನು ಪಾರ್ಟಿಷನ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಸೊ ನನ್ನ ಮಗನ ಸ್ಕೂಲಿಗೆ ಹೊಂಟಿದ್ದೆ, ಅಲ್ಲಿ ಸೋಷಿಯಲ್ ಸೈನ್ಸ್ ಎಕ್ಸಿಬಿಷನ್ ಅಂಡ್ ಫುಡ್ ಫೆಸ್ಟಿವಲ್ ಇತ್ತು, ಹಾಗಾಗಿ ಹೊಂಟಿದ್ವಿ. ಸೊ ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಕತ್ತಿಲ್ಲ ಅಂದ್ರೆ ಕೆಲವೊಂದಿಷ್ಟು ಫ್ಯಾಮಿಲಿ ಒಳಗ ನನಗ ಟೈಮ್ ಸಿಗೋವಲ್ತು. ಆಮೇಲೆ ಈಗ ಎರಡನೇ ಮಗನು ಸ್ವಲ್ಪ ದೊಡ್ಡವ ಆಗ್ಯಾನ, ಹಂಗಾಗಿ ಅವನಿಗೆಲ್ಲ ತಿಳಿಯಾಕತ್ತೈತಿ. ಅವನು ಸ್ವಲ್ಪ ಹೆಂಗಂದ್ರ ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ವಲ್ತು. ಬಟ್ ಯಾರೆಲ್ಲ ಸಣ್ಣ ಮಕ್ಳ ಇರೋ ಪೇರೆಂಟ್ಸ್ ಅದಿರಿ ಅವ್ರಿಗೆಲ್ಲ ಅರ್ಥ ಆಗ್ಬೋದು ಅಂತ ಹೇಳಿ ಅನ್ಕೊಂತೀನಿ. ಸೊ ಇಬ್ರದೂ ಜಾಸ್ತಿ ದಾಂದ್ಲಿ ಆಗ್ಬಿಡ್ತೈತಿ ಬೆಳಗ್ಗೆಯಿಂದ ಕೆಲ್ಸ. ಅದಾದ ನಂತರ ಆಯ್ತು ಇನ್ನೇನ್ ಕೆಲ್ಸ ಎಲ್ಲ ಮುಗೀತು, ಇನ್ನೊಂದ್ ಸ್ವಲ್ಪ ಏನಾರ ನಂದನ ಮಾಡ್ಕೋಬೇಕಾ ಅಂತ ಹೇಳಿ ಅನ್ನೋಷ್ಟೊತ್ತಿಗೆ ಮತ್ತೆ ಬಂದೇ ಬಿಡ್ತಾನ ಮಧ್ಯಾಹ್ನ. ಇನ್ನು ಅವ್ನ್ ಬರ್ತಾನ, ಇಬ್ರದು ಜೋರ್ ಜಗಳ. ಅವ 2:30 ಬಂದ ಅಂದ್ರ ವಾಪಸ್ ನೈಟ್ ಮಲ್ಕೊಳ್ಳೋ ತನಕನು ರೆಸ್ಟ್ಲೆಸ್ ಅಂತಾನೆ ಹೇಳ್ಬೋದು. ನನಗಾಗಿ ಒಟ್ಟು ಟೈಮ್ ಸಿಗೋವಲ್ತು ನಂಗೆ ಮೇನ್ಲಿ ಹೇಳ್ಬೇಕಂದ್ರ. ಸೊ ಸ್ವಲ್ಪ ನನಗೆ ಟೈಮ್ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗತೈತಿ. ಅಂಡ್ ಫ್ಯಾಮಿಲಿ ಒಳಗ ಫಂಕ್ಷನ್ಸ್ ಅದು ಇದು ಅಂತ ಹೇಳಿ ಭಾಳ ಬಂದಿರೋದಕ್ಕೆ ನಾನು ಫ್ಯಾಮಿಲಿಗೆ ಟೈಮ್ ಜಾಸ್ತಿ ಕೊಡಾಕತ್ತೀನಿ ಅಂತ ಹೇಳಿ ಅನ್ನಿಸ್ತು. ಸೊ ಹಂಗಾಗಿನೇ ವಿಡಿಯೋಸ್ ಮಾಡೋದೆಲ್ಲ ಲೇಟ್ ಆಗತೈತಿ. ನಾನೇನ್ ವಿಡಿಯೋಸ್ ಮಾಡೋದೇನ್ ಬಿಟ್ಟಿಲ್ಲ, ಮಾಡ್ತಿರ್ತೀನಿ. ಅದಕ್ಕೆ ಚಾನಲ್ ತೀರಾ ಯಾವುದು ಬಿಡಬಾರ್ದು ಅಂತ ಹೇಳಿ ಇವಾಗೊಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡೀನಿ, ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ಈಗ ಮಗನ ಸ್ಕೂಲಿಗೆ ಬಂದೆ, ಸಾಯಂಕಾಲ 5:30 ಆಗಿತ್ತು. ಆ್ಯಕ್ಚುಲಿ 4:30ಗೆ ಇತ್ತು ಇನ್ವಿಟೇಷನ್. ಬಟ್ ನಾನು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಯ್ತು, ನಂಗೆ ಯಾರೂ ಬಿಡೋರು ಇರಲಿಲ್ಲ. ಆಮೇಲೆ ಇವ್ರು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರು, ಬಂದ ತಕ್ಷಣ ಕರ್ಕೊಂಡು ಹೋದ್ರು. 5:30 ಆಯ್ತು. ಸೊ ಈಗ ಫಂಕ್ಷನ್ ಸ್ಟಾರ್ಟ್ ಆಯ್ತು. ಇದು ಫಸ್ಟ್ ಎಕ್ಸಿಬಿಷನ್ ಒಳಗೆ ಮಕ್ಕಳು, ನಾನು ಮೇನ್ ಆಗಿ ನನಗೆ ಯಾವ್ದು ಇಷ್ಟ ಆಗೈತಿ ಅದನ್ನ ನಾನು ಕವರ್ ಮಾಡ್ಕೊಂಡಿನಿ. ಆ ಮಕ್ಕಳು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ. ಇದು ನನ್ನ ಮಗ, ಸೆಕೆಂಡ್ ನಂಬರ್ ಇವಂದೇ ಇತ್ತು. ಇವಂದು ವಿತೌಟ್ ಫ್ಯೂಯಲ್ ಅಂತ ಹೇಳಿ ಇತ್ತು. ಸೊ ಅದನ್ನ ಈ ತರ ಅವನಿಗೆ ರೆಡಿ ಮಾಡಿ ಕೊಟ್ಟಿದ್ದೆ. ಸೊ ಈಗ ನೀವೇ ನೋಡ್ರಿ ಮಕ್ಳು ಯಾವ್ಯಾವ ತರ ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳಿ. ವೆರಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಇದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಅದಕ್ಕಾಗಿ ಇದೊಂದು ಲಾಂಗ್ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ, ಗೊತ್ತಾಗುತ್ತೆ ಪ್ರತಿಯೊಬ್ಬರದ್ದು ಎಫರ್ಟ್ಸ್ ಗೊತ್ತಾಗುತ್ತೆ ನಿಮಗೆ ಇದ್ರೊಳಗೆ. ಸೊ ನೋಡ್ಕೊಂಡ್ ಬರೋಂತ ಬರ್ರಿ. ಸಂಸ್ಥೆಯ ಮತ್ತು ಅದರಲ್ಲಿ ಕೆಲಸ ಮಾಡ್ತಾ ಇರುವಂತ ಶಿಕ್ಷಕಿಯರ ಒಂದು ದೊಡ್ಡ ಜವಾಬ್ದಾರಿ. ಎಲ್ಲಾ ವಿದ್ಯಾರ್ಥಿಗಳನ್ನ ಕಾಮನ್ ಆಗಿ ನಾವು ಟ್ರೀಟ್ ಮಾಡಿದ್ರೆ ಅಲ್ಲಿ ಅವರ ಒಂದು ಭವಿಷ್ಯ ಚೆನ್ನಾಗಿರೋದಿಲ್ಲ. ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ ಸಚಿನ್ ತೆಂಡೂಲ್ಕರ್ ಅನ್ನೋರು ದೊಡ್ಡ ಕ್ರಿಕೆಟರ್. ಇಡೀ ನಮ್ಮ ದೇಶದಲ್ಲಿ ಕ್ರಿಕೆಟರ್ ಯಾರು ಅಂತಂದ್ರೆ ಎಲ್ಲರಿಗೆ ಗೊತ್ತಿರುವಂತ ಒಬ್ಬ ಪ್ಲೇಯರ್. ಭಾರತ ರತ್ನ ಅವಾರ್ಡ್ ವಿನ್ನರ್, ದ್ರೋಣ ಅವಾರ್ಡ್, ಅರ್ಜುನ ಅವಾರ್ಡ್, ಬೇರೆ ಬೇರೆ ಏನ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಎಲ್ಲವನ್ನ ತಗೊಂಡಂತ ಒಬ್ಬ ಗ್ರೇಟೆಸ್ಟ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ನಮ್ಮ ಅನೇಕರಿಗೆ ಗೊತ್ತಿಲ್ಲ, ಸಚಿನ್ ತೆಂಡೂಲ್ಕರ್ ಫೇಲ್ಡ್ ಇನ್ 10th ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಅವರು ಫೇಲಿಯರ್ ಆಗಿದ್ರು 10th ಅಲ್ಲಿ. ಆದ್ರೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳಿಲ್ಲ ಅವರು. ಇಂಗ್ಲಿಷ್ ಅಲ್ಲಿ ಫೇಲಿಯರ್ ಆಗ್ಬಿಟ್ಟು ನಾನು ಮುಂದೆ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಜೀವನಕ್ಕೆ ತೊಂದರೆ ಮಾಡ್ಕೊಳ್ಳಾರ್ದೇನೆ ಪಾಸಿಟಿವ್ ಆಗಿ ತಗೊಂಡು ಲೈಫ್ ನಲ್ಲಿ ಮೇಲಕ್ ಬಂದ್ರು. ಬಹಳ ವಿಶೇಷ ಅಂತಂದ್ರೆ ರೀಸೆಂಟ್ ಬ್ಯಾಕ್ ಇನ್ ಮಹಾರಾಷ್ಟ್ರ ಸಿಲೆಬಸ್ ಇಂಗ್ಲಿಷ್ ಫಸ್ಟ್ ಲೆಸನ್ ರಿಗಾರ್ಡಿಂಗ್ ಸಚಿನ್ ತೆಂಡೂಲ್ಕರ್. ಇಂಗ್ಲಿಷ್ ಸಬ್ಜೆಕ್ಟ್ ನ ಮೊದಲ ಪಾಠ ಸಚಿನ್ ತೆಂಡೂಲ್ಕರ್ ಬಗ್ಗೆನೇ ಇತ್ತು. ಯಾಕೆ ಹೀಗೆ ಸಾಧ್ಯ ಆಗಿದೆ? ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ್ರೇನೆ ಸಮಾಜದಲ್ಲಿ ಗ್ರೇಟ್ ವ್ಯಕ್ತಿ ಆಗ್ತಾನೆ ಅಂತ ನಾವು ಪೇರೆಂಟ್ಸ್ ಕೂಡ ಅನ್ಕೋಬಾರ್ದು. ಮಕ್ಕಳಲ್ಲಿ ಬೇರೆ ಬೇರೆ ಇನ್ಬಿಲ್ಟ್ ಕೆಪಾಸಿಟೀಸ್ ಇರುತ್ತೆ, ಅದನ್ನ ಹೊರಗಡೆ ತೆಗಿಬೇಕು ನಾವು. ಎಲ್ಲರೂ ಫಸ್ಟ್ ರ್ಯಾಂಕ್ ಬರಕ್ಕಾಗಲ್ಲ, ಎಲ್ಲರೂ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಇರುತ್ತೆ, ಅರ್ಥಾತ್ ಬೇರೆ ಬೇರೆ ಕೆಪಾಸಿಟಿ ಇರುತ್ತೆ ಅವರಲ್ಲಿ. ಅದನ್ನ ನಾವು ಪೇರೆಂಟ್ಸ್ ಗುರುತಿಸಿ ಅದನ್ನ ಟೀಚರ್ಸ್ ಗೆ ತಿಳಿಸಬೇಕು. ನನ್ನ ಮಗುವಿನಲ್ಲಿ ಇಂತ ಒಂದು. Good evening everyone. My name is Devamitra Narendra Gide. I am studying in 4th standard class. I am glad to share about my project. My project is human digestive system. What is digestion? Digestion is a breaking complex food into simple and soluble substance. Digestive system contains many organs such as mouth, esophagus, stomach, small intestine, large intestine, rectum, and anus. Let's know about functions. Mouth starts chewing with saliva. For esophagus, tube that moves food to stomach. Stomach crunch food with acid and enzyme. Small intestine
absorb most nutrient, vitamin and water. Large intestine absorb remaining water from waste. Rectum and gills store and eliminate water from waste. Next, gallbladder, pancreas. Since produce bile and enzyme for digestion. Thank you. Let us see how it works. ಸಣ್ಣ ಶ್ರಮ ಎಷ್ಟಿದೆ. ಹಾಗಾಗಿ ಪ್ರತಿಯೊಂದು ಇವೆಂಟ್ಸ್ ಅಲ್ಲಿ ಒಬ್ಬ ಭಾಗವಹಿಸುವಂತೆ ಮಾಡ್ಬೇಕು ನಾವು. ಎಲ್ಲರೂ ವಿನ್ ಆಗಲ್ಲ, ಯಾರು ಆಫೀಸರ್ ವಿನ್ ಆಗ್ತಾರೆ, ಬಟ್ ಯಾರು ಇರ್ತಾರೆ ಅವರ ಮುಂದೆ ಒಂದಲ್ಲ ಒಂದನ್ನ ಅನುಭವವನ್ನ ವಿದ್ಯಾರ್ಥಿಗಳಿಗೆ ಕಳ್ಕೊಳ್ಳಿಕ್ಕೆ ಇವೆಂಟ್ಗಳು ಶಾಲೆಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರ ಮುದ್ದು ವಿದ್ಯಾರ್ಥಿನಿಯರು ಮಕ್ಕಳು ಚೆನ್ನಾಗಿ ಪ್ರಯತ್ನ ಮಾಡಿದ್ರು, ಇಂಜಿನಿಯರಿಂಗ್ ಪ್ರಯತ್ನ ಮಾಡಿದ್ರು ಕೂಡ ಅವರ ಎನರ್ಜಿ ಲೆವೆಲ್ ಈಗ ಹೊರಗೋಗಿರ್ತಾರೆ. ಅವ್ರ ಎನರ್ಜಿ ಲೆವೆಲ್ ಆಗಿರುತ್ತೆ. ಸಣ್ಣದೇ ಒಂದು ಏನೋ ಮಾಡಿದ್ರು ಕೂಡ ನಾವೆಲ್ಲ ಮುಂಜಾನೆಯಿಂದ ಬೇರೆ ಬೇರೆ ವರ್ಕ್ ಡೌನ್ ಆಗ್ತಾ ಇದ್ದಾರೆ. ಅವ್ರ ಎನರ್ಜಿ ಲೆವೆಲ್ ಡೌನ್ ಆಗಿದೆ. ಯಾಕಂದ್ರೆ ಅವರಲ್ಲಿ ಆಲ್ರೆಡಿ ಇಂಟ್ರೆಸ್ಟ್ ಇದೆ, ಜೀನ್ ಇದೆ, ಮುಂದೆ ಬೆಳೆಯುವಂತ ಇದೆ. ಒಂದು ಒಳ್ಳೆ ಕಪ್ಪಾಗಿ ಜೀವನ ನಿಮಗೆ ಗೊತ್ತಿದೆ. ಬೇರೆ ಏನೋ ಒಂದು ಸಂಪಾತ ಇಲ್ಲ ಅಂತ ನಾವು. Thank you. Namaste ma'am. Good evening everyone. My name is Sejal. I am studying in 4th standard. My topic name is human respiratory system. Human respiratory system like a special air pump that air brings clean air, oxygen in and pushes out dirty air. Inhale, nose, mouth. Air comes in getting warmed and cleaned tiny hairs and mucus. Thank you. Namaste ma'am. Good afternoon everyone. Myself Shaista Banu. This project helps me to about human heart. Heart is a thick, muscular and automatic pumping disasters. Namaste madam. My name is Saksha. I am studying in 1st standard. My project topic is about teeth and type of teeth. Flat teeth incisors, the teeth in the front of the mouth, are flat and used for biting and cutting the food. Pointed tooth cannon on either side of flat teeth is a sharply pointed tooth. They are used for tearing the food. Brood and brood food. The teeth present at the back of the mouth are broad and have grooves in them. They are used for chewing and grating the food. Premolar. There are 8 premolars in all. That is 4 in the upper and 4 in the lower jaw. The next 2 canines molar. The molar come after the premolar. That is there are 12 molar, 6 in the upper jaw and 6 in the lower jaw. Thank you. About ಮೊದಲಿಗೆ ಮಾತಿನ ಪಾದಗಳಿಗೆ ಈ ವಿಜ್ಞಾನ ಪ್ರದರ್ಶನ ಮೇಳದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳಿಗೂ, ಜೊತೆಗೆ ಈ ಸಮಾರಂಭದ ಸ್ಥಾನವನ್ನು ವಹಿಸಿದಂತ ಶ್ರೀಯುತ ಶ್ರೀರಾಮ್ ಅವರಿಗೂ, ಈ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಂತ ಎಲ್ಲ ಪಾಲಕ ಮಹೋದಯರಿಗೂ, ಜೊತೆಗೆ ನನ್ನ ಅನ್ನದಾತರಾದಂತ ಮುದ್ದು ಮಕ್ಕಳಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇದು ಶಾಮರಾಜ್ ಶಾಲೆ ವಿಜ್ಞಾನ ಪ್ರದರ್ಶನ ಮತ್ತು ಆಹಾರ ಮೇಳ ಬಹಳ ಜరుగుತ್ತಾ ಇದೆ. ಇವಾಗಲೇ ಸಮಯ ಬಹಳ ಆಗಿದೆ. ಮೌಲ್ಯಮಾಪನ ಮಾಡುವಂತ ಆತರ ಅವರು ನಿರೀಕ್ಷೆ ಇದ್ದಾರೆ. ಮಕ್ಕಳು ಕೂಡ ಒಂದು ಮಾತು ನಮ್ಮ ಶಾಮರಾಜ್ ಶಾಲೆ ಶಾಲೆ ಅಂತ ಅನ್ಬೋದು. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು
Explain Madhu. Good evening, everyone. Myself Shaista, and I have to share about my project. My project name is spherical irrigation. Spherical irrigation is the method of applying irrigation water which is similarity to rainfall. Perceives the irrigation thought device called sphericals. Sphericals is the located on pipes and letters. Thank you. Cooking. Good evening, everyone. My name is Sinchana. I am studying in fourth standard. My project topic is about cooking, preservation, and technique. Third, cooking is a science. It is linked with the diet, habit, and culture pattern of people. The nutrient we receive from meal we consume depend to a large extent on cooking and preservation. Practice which are been some cooking are like boiling, cooking for the liquid, example, egg, rice, and dal. Steaming using steam cooking. Example, momos, vegetable, idli. Frying, cooking food in hot oil. Example, baking, cooking food in dry with in an oven. Grilling, it is a dry in dry method of cooking. In oven in a rub directly on cooking on a oven or rock flame calls. Example, chicken, fish. Thank you. Namaste, ma'am. This will help you to understand water pollution. Water pollution means making water dirty and unsafe with chemicals, harms plants, animals, and people. Causes of water pollution. Using pesticides in agriculture, sewage, pesticide, deforestation, high material for mines, agriculture, runoff, household chemicals. Effects of water pollution. Sickness, fish and other water animal get sick or die because of dirty poisonous water. Drinking dirty water can use us like diarrhea and typhoid. Diseases in people. Bad for plants. The polluted water can stop for growing properly for irrigation. Solution. Always put your vapors and plastic in a dustbin. To control water pollution, we can't not throw trash indoors as less plastic save by water turning and eco-friendly soaps and tell others how to help clean water. Thank you. Namaste. So good evening, myself Sanvi. Now I would like to share about my project air pollution. Air pollution means it happens that smoke, dust and harmful gases mix in air. Causes of air pollution: smoke from vehicles, factories, gases, burning of waste, dust from construction, use of coal and wood from cooking. Effect of air pollution: breathing problem, humans, plants and animals. Create smoke, increase global warming. Solution of water pollution. Solution of air pollution: use bikes, trains, and buses. More plants and trees. Do not burn plastic and waste. Use clean energy like solar power. Keep trees clean with filter. Thank you.
Namaste, madam. Good evening. Myself, Amruta. Now, I would like to share about my project. My project topic is preparational helper in that teacher. Teacher are the great gift of God. A teacher. Teacher works in a school. Teacher teach us how to read, write, and good manners. We should respect teacher. Thank you. My ನಮಗೆ ಸಹಾಯ ಮಾಡೋದು ವಿಜ್ಞಾನ. ಹೀಗಾಗಿ ಆ ವಿಜ್ಞಾನ ಮತ್ತು Namaste. Namaste, sir, madam. Good evening. Myself, Satika. My project topic is professional doctor. Doctor work in a hospital. They take care of the patients. They wear white suit. They treat sick people. They give advice to people for health. Doctors are a dedicated person. A doctor, professional, is very noble. We should always respect doctors. Thank you, one and all. ಆ ಮಕ್ಕಳಿಗೆ ಮಾಡಿರೋದು ತಲೆ ಬಾಗ್ಲೇಬೇಕು ಆ ತರ ಮಾಡಿರೋದು. ನಾವು ನಮ್ಮ ಕೈ ಮಾಡೋದು ಮಗು ತರ ಮೋಟ ಇದ್ದಾಗ ನಮಗೆ ಉಪಯೋಗ ಆಗ್ತಿಲ್ಲ. ನಮ್ಮ ಮಕ್ಕಳು ಉಪಯೋಗ ಮಾಡಿ ಆಮೇಲೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ತಾಯಿಯಲ್ಲಿ ಆಹಾರ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅವರ ಉತ್ಸಾಹವನ್ನು ನೋಡಿದ್ರೆ ನಮ್ಗೆ ಖುಷಿ ಆಗ್ತಾ ಇದೆ ನೋಡಿ. ಅದು ಇದು ಮಾಡಿರೋದು ಯಾವಷ್ಟು ಕೂಡ ಮುಂದೆ ಇರಲಿಲ್ಲ ಅಡಿಗೆ ಮನೆನೆ. ಅದಕ್ಕೆ ಹೇಳೋದು ಯಾವಾಗ ತಾಯಿಗೆ ಮೊದಲ ಗುರು ಅಂತ ಹೇಳ್ತಾರಲ್ಲ, ತಾಯಿ ಬಟ್ ಏನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕೆಲವೊಂದು ನವದಂಪತಿಗಳು ಅವರಿಂದ ಸ್ವಲ್ಪ ಆ ಸಂಸ್ಕಾರಕ್ಕೆ ದಯವಿಟ್ಟು ಅದನ್ನ ಕಡಿಮೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಆ ಮೂಲಕ ಎಲ್ಲಾ ಮಕ್ಕಳನ್ನ ಅವರಲ್ಲಿರುವಂತ ನಾವು ಮಕ್ಕಳಿಗೆ ಪ್ರಯತ್ನ ಪಟ್ಟಂತೆ Namaste, sir and madam. Good evening. Myself, Harshvardhan. My project topic is about farmers. Farmers play very important role. They are commonly called backbone of our nation. They always work hard. They literally they they toil in the soil. They give us food. Thank you. ನಿಮ್ ಪ್ಲೇಸ್ ಅಲ್ಲಿ ಕುತ್ಕೋಬೇಕು. ಟೀಚರ್ಸ್ ಪ್ಲೀಸ್ ಗೈಡ್ ದಮ್. ಜನ ಚಾಟ್ ಮಸಾಲ ಇದೆ ತಗೊಳ್ರಿ. ಹೆಂಗೆ ಜನ ಚಾಟ್ ಯಾರು ತಗೊಂಡು ನಾನು ನೋಡೋಕೆ ನಂದು ಬರ್ಲಿಕ್ಕೆ ಇರೋದೇ. ಮೆನು ಕಾರ್ಡ್ ಹಿಡ್ಕೋ. ಮೆನು ಕಾರ್ಡ್ ಹಿಡ್ಕೋ.
ಅಲ್ಲ ಆ ಆಂಟಿಗೆ ತೋರ್ಸರಿ ಹಿಂಗ್ ತೋರ್ಸ ಹಿಂಗ್ ಓಪನ್ ಮಾಡ ಅದೇ ಹೇಳ ಬಾಳ ಉದ್ದಾಗವ್ರಿ ಸೊ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರಲ್ಲ ಸೋಷಿಯಲ್ ಸೈನ್ಸ್ ಎಕ್ಸಿಬಿಷನ್ ಮತ್ತೆ ಫುಡ್ ಫೆಸ್ಟಿವಲ್ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಅಂಡ್ ನನ್ಗಂತೂ ಬಹಳ ಇಷ್ಟ ಆಯ್ತು. ಅಂಡ್ ಡೀಟೇಲ್ಡ್ ಆಗಿರುವಂತ ವಿಡಿಯೋ ಬೇಕಂದ್ರೆ ನಿಮ್ಗೆ ಸ್ಕೂಲ್ ಅವ್ರದನ್ನ ಯೂಟ್ಯೂಬ್ ಚಾನಲ್ ಐತಿ. ಸೊ ಅವ್ರು ಅದ್ರೊಳಗೆ ಅಪ್ಲೋಡ್ ಮಾಡಿರ್ತಾರ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್